ಬಾಬರಿ ಮಸೀದಿ ಕಟ್ಟುತ್ತೀವಿ, ಗಾಬರಿ ಆಗಬೇಡಿ. ಟಿಎಂಸಿಗೆ ಸವಾಲೊಡ್ಡಿದ ಶಾಸಕ. ತೃಣಮೂಲ ಕಾಂಗ್ರೆಸ್ಗೆ ಕಂಟಕವಾದ ಟಿಎಂಸಿ ಶಾಸಕ ಕಬೀರ್, ಅಲ್ಪಸಂಖ್ಯಾತರ ಒಂದೇ ಒಂದು ಮತ ಟಿಎಂಸಿಗೆ ಬರೋದಿಲ್ಲ. ಬಾಬರಿ ಮಸೀದಿ ಕಟ್ಟುತ್ತೀವಿ, ಗಾಬರಿ ಆಗಬೇಡಿ. ಟಿಎಂಸಿ ಪಕ್ಷಕ್ಕೆ ಸವಾಲೊಡ್ಡಿದ ಅದೇ ಪಕ್ಷದ ಈ ಹಿಂದಿನ ಹಾಲಿ ಶಾಸಕ, ತೃಣಮೂಲ ಕಾಂಗ್ರೆಸ್ಗೆ ಕಂಟಕವಾದ ಟಿಎಂಸಿ ಶಾಸಕ ಕಬೀರ್, ಅಲ್ಪಸಂಖ್ಯಾತರ ಒಂದೇ ಒಂದು ಮತ ಟಿಎಂಸಿಗೆ ಬರೋದಿಲ್ಲ. ಬಾಬರಿ ಮಸೀದಿ ನಿರ್ಮಿಸದೆ ವಿರಮಿಸೋದಿಲ್ಲ ಅಂತ ಹೇಳಿ ಒಂದು ಕಡೆ ಕಬೀರ್ ಘಂಟಾಘೋಷವಾಗಿ ಹೇಳ್ಕತ್ತಾರೆ. ಬಾಬರಿ ಮಸೀದಿ ಹೇಳಿಕೆ ಕೊಟ್ಟು ಅಮಾನತಾಗಿದ್ದ ಶಾಸಕ, ಆ ಶಾಸಕ ಇವತ್ತು ಬಂಡಾಯ ಎದ್ದು ಬಾಬರಿ ಮಸೀದಿ ಮಾದರಿಯ ಮಸೀದಿಯನ್ನ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ 63% ಮುಸಲ್ಮಾನರ ಬಾಹುಳ್ಯ ಪ್ರದೇಶ. ಅದು ಕೋಟಿ ಕೋಟಿ ದೇಣಿಗೆ ಕೊಡುತ್ತಿರುವ ಮುಸ್ಲಿಮರು ಸರ್ಕಾರದ ನಯಾ ಪೈಸಾ ಬೇಡ ಎಂದು ಶಾಸಕರ ನೇತೃತ್ವದಲ್ಲಿ ಈ ಒಂದು ದೇಣಿಗೆ ಸಂಗ್ರಹಗಳಾಗ್ತಾ ಇದೆ. ಬಾಬರ್ ಹೆಸರಲ್ಲೇ ಕಟ್ಟುತ್ತೇವೆ, ತಡೆಯುವ ಗಂಡು ಯಾರಾದ್ರೂ ಇದ್ರೆ ಬಂದು ತಡೀರಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಬಾಬರಿ ಮಸೀದಿ ಕಟ್ಟುತ್ತೀವಿ, ಗಾಬರಿ ಆಗಬೇಡಿ, ಟಿಎಂಸಿಗೆ ಸವಾಲು. ಈ ಕಬೀರ್ ಹುಮಾಯನ್ ಈತ ಟಿಎಂಸಿಯ ಶಾಸಕರಾಗಿದ್ದವರು. ಇತ್ತೀಚೆಗೆ ಅಂದ್ರೆ 1-2 ವಾರದ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಕಾರಣ ಪಶ್ಚಿಮ ಬಂಗಾಳದಲ್ಲಿ ಇನ್ನೇನು ಸನಿಹದಲ್ಲಿ ಎಲೆಕ್ಷನ್ ನಡೆಯೋದಿದೆ, ಅದನ್ನ ಮುಂದಿಟ್ಟುಕೊಂಡು ಆ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಕೊಡ್ತಾರೆ? ತೃಣಮೂಲ ಕಾಂಗ್ರೆಸ್ ಎನ್ನುವಂತಹ ಪಾರ್ಟಿ ಬಾಬರಿ ಮಸೀದಿಯನ್ನ ಖಂಡಿತ ಕಟ್ಟುತ್ತೀವಿ ಅನ್ನುವಂತಹ ಒಂದು ಹೇಳಿಕೆ. ಇದನ್ನ ತೃಣಮೂಲ ಕಾಂಗ್ರೆಸ್ ನಿರ್ಧಾರ ಅನ್ನೋ ತರಹ ಬಿಂಬಿಸಿದ್ದ ಆ ಶಾಸಕ. ಅದನ್ನ ತೃಣಮೂಲ ಕಾಂಗ್ರೆಸ್ ಸಹಿಸಿಕೊಳ್ಳಲಿಲ್ಲ. ನಮ್ಮ ಅನುಮತಿ ಇಲ್ಲದೆ ನಮ್ಮ ಹೆಸರನ್ನು ಬಳಸಿಕೊಂಡು ನೀವು ಈ ತರಹದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸರಿಯಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ತಕ್ಷಣ ಅವರಿಗೊಂದು ಶೋಕಾಸ್ ನೋಟಿಸ್ ಅನ್ನು ಕೊಡ್ತಾರೆ. ಅದಾದ ನಂತರ ಆತನನ್ನ ಪಾರ್ಟಿಯಿಂದ ಅಮಾನತು ಮಾಡ್ತಾರೆ. ಆ ಶಾಸಕ ಸ್ಥಾನ ಸಾಂವಿಧಾನಿಕವಾಗಿ ಆತನ ಜೊತೆನೇ ಇರುತ್ತೆ. ಅದು ಅಸಿಂಧು ಎಂದು ಹೇಳೋದಕ್ಕೆ ಒಂದಷ್ಟು ಪ್ರಾಸೆಸ್ಗಳಾಗಬೇಕು. ಈಗ ಆತ ಶಾಸಕ, ಆತ ಅಮಾನತಾದ ನಂತರ ಸುಮ್ಮನಿದ್ನ? ಖಂಡಿತ ಇಲ್ಲ. ಇದೇ ತನ್ನ ಸ್ವಪಕ್ಷ ಅಂದ್ರೆ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದ. ಇನ್ಸ್ಟೆಂಟ್ ಆಗಿ, ಅತಿ ವೇಗವಾಗಿ, ತ್ವರಿತವಾಗಿ ಸಾಕಷ್ಟು ಮುಸ್ಲಿಂ ಮುಖಂಡರನ್ನ ಸೇರಿಸ್ಕೊಂಡ. ಕಾರಣ ಆತನಲ್ಲಿದ್ದಂಥ ಒಂದು ಧನಾತ್ಮಕ ವಿಚಾರ ಏನು ಅಂದ್ರೆ, ಪಾಸಿಟಿವ್ ಏನು ಅಂತ ಹೇಳಿದ್ರೆ, ಆತ ಪ್ರತಿನಿಧಿಸುವ ಮುರ್ಷಿದಾಬಾದ್ ಅದು 63% ಮುಸ್ಲಿಮರೇ ಇರ್ತಕ್ಕಂತಹ ಕ್ಷೇತ್ರ. ಮುಸ್ಲಿಂ ಬಾಹುಳ್ಯ ಪ್ರದೇಶದ ಶಾಸಕರಾಗಿರುವುದರಿಂದ ಮುಸ್ಲಿಂ ಮುಖಂಡರನ್ನ ಹೊಂದಿಸೋದಕ್ಕೆ ಆತನಿಗೇನು ಕಷ್ಟ ಆಗಲಿಲ್ಲ. ಸೌದಿ ಅರೇಬಿಯಾದ ಮೌಲ್ವಿಗಳು ಬಂದರು. ಒಬ್ಬ 80 ಕೋಟಿ ನನ್ನಿಂದ ಸ್ಯಾಂಕ್ಷನ್ ಅಂತ ಹೇಳಿ ಹೇಳ್ದ. ನೀವು ಬಾಬರಿ ಮಸೀದಿ ಕಟ್ಟೋದಾದ್ರೆ 80 ಕೋಟಿ ನಾನು ಕೊಡ್ತೀನಿ ಅಂತ ಒಬ್ಬ ವಹಿಸ್ಕೊಂಡ. ಇನ್ನುಳಿದಂತೆ ಒಬ್ಬ 120 ಕೋಟಿ, ಇನ್ನೊಬ್ಬ 80 ಕೋಟಿ, ಇನ್ನೊಬ್ಬ 70 ಕೋಟಿ, ಹೀಗೆ ಹಣ ಸಂಗ್ರಹಕ್ಕೆ ಯಾವ ಕಷ್ಟವೂ ಆಗಲಿಲ್ಲ. ಅದಾದ ನಂತರ ಒಂದಷ್ಟು ವಿರೋಧತೆಗಳು ವ್ಯಕ್ತವಾಯಿತು. ನೀವು ಮಸೀದಿಗಳನ್ನ ಕಟ್ಕೊಳ್ಳಿ, ಕಾರಣ ಭಾರತ ವಿವಿಧತೆಯಲ್ಲಿ ಏಕತೆ ಇರತಕ್ಕಂತಹ ದೇಶ. ಇಲ್ಲಿ ಸರ್ವ ಧರ್ಮದವರು, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ಹೂದೋಟದಲ್ಲಿ ಕ್ರೈಸ್ತನಿದ್ದಾನೆ, ಪಾರ್ಸಿ ಇದ್ದಾನೆ, ಜೈನನಿದ್ದಾನೆ, ಹಿಂದೂ ಇದ್ದಾನೆ, ಎಲ್ಲರೂ ಇದ್ದಾರೆ. ಧರ್ಮ ಇದ್ದವರು ಇದ್ದಾರೆ, ಧರ್ಮ ಇಲ್ಲದೆ ಇರುವವರು ಇದ್ದಾರೆ. ಹಾಗಾಗಿ ನೀವು ಮಸೀದಿಗಳನ್ನ ಕಟ್ಕೊಳ್ಳಿ. ಆದ್ರೆ ಬಾಬರ್ ಅನ್ನೋ ಮೊಘಲ್ ಚಕ್ರವರ್ತಿಯ ಹೆಸರು ಬೇಡ. ಕೋಮು ವಿಷಬೀಜ ಬಿತ್ತಿರ್ತಕ್ಕಂತಹ ಚಕ್ರವರ್ತಿ ಆತ, ಆತನ ಹೆಸರಲ್ಲಿ ಯಾಕೆ ಕಟ್ಕತ್ತೀರಿ? ನೀವು ಕಟ್ಟುವುದು ಬೇಡ. ಆದ್ರೆ ಈತ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ. ಮತ್ತೊಂದು ಚರ್ಚೆಗಳಾಗ್ತಾ ಇದೆ. ಈತನ ಕಡೆಯಿಂದ ಬಿಜೆಪಿಯವರು ಬೆಂಬಲಿಸಿಯೇ ಈ ಒಂದು ವಿವಾದವನ್ನ ಮುಂದೆ ತಂದಿದ್ದಾರೆ. ಕಾರಣ ಈತನನ್ನು ಮುಂದಿಟ್ಟುಕೊಂಡೊಂದು ಬಾಬರಿ ಮಸೀದಿಯನ್ನ ಕಟ್ಟಿಸೋದು, ಆ ಪ್ರದೇಶದಲ್ಲಿ ಒಂದು ಕೋಮು ಗಲಭೆ ಮಾಡೋದು. ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ ಭಾಗವಾಗಿ ನೋಡಿ, ಈ ಅಭಿಪ್ರಾಯಗಳು ರಾಜಕೀಯವಾಗಿ ಚರ್ಚೆಯಲ್ಲಿದೆ. ಇದನ್ನ ಅಧಿಕೃತ ಅಥವಾ ಇದೊಂದು ಖಾತ್ರಿಯಾದಂತಹ ವಿಚಾರ ಅನ್ನೋದಲ್ಲ. ಬಟ್ ಪೊಲಿಟಿಕಲಿ ಚರ್ಚೆಗಳಾಗ್ತಾ ಇದೆ. ಅಲ್ಪಸಂಖ್ಯಾತರ ಒಂದೇ ಒಂದು ಮತ ಟಿಎಂಸಿಗೆ ಬರೋದಿಲ್ಲ. ಶಾಸಕ ಕಬೀರ್ ಈಗ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ, ಬಾಬರಿ ಮಸೀದಿ ನಿರ್ಮಿಸದೆ ನಾವು ವಿರಮಿಸೋದಿಲ್ಲ. ಬಾಬರ್ ಮಸೀದಿ ಹೇಳಿಕೆ ಕೊಟ್ಟು ಅಮಾನತಾಗಿದ್ದ ಶಾಸಕ, ಮುರ್ಷಿದಾಬಾದ್ ಮುಸ್ಲಿಂ ಬಾಹುಳ್ಯ ಪ್ರದೇಶ, ಇಲ್ಲಿ ಬಾಬರಿ ಮಸೀದಿ ಕಟ್ಟುತ್ತೀವಿ, ಕೋಟಿ ಕೋಟಿ ದೇಣಿಗೆ ಕೊಡುತ್ತಿರುವ ಮುಸ್ಲಿಮರು ಸರ್ಕಾರದ ನಯಾ ಪೈಸೆ ಬೇಡ ಎಂದ ಶಾಸಕ, ಬಾಬರ್ ಹೆಸರಲ್ಲಿ ಕಟ್ಟುತ್ತೇವೆ, ತಡೆಯುವ ತಾಕತ್ತು ಯಾರಿಗಾದ್ರಿದ್ರೆ ಬಂದು ತಡೀರಿ ಅಂತೇಳಿ ಕಬೀರ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.